ನೋಡಿ, ಇದು ಬಹಳ ನನಗೆ ಖುಷಿ ತಂದಿರುವಂತ ವಿಚಾರ. ಯಾಕೆಂತಂದ್ರೆ ಬೆಂಗಳೂರಿನಲ್ಲಿ ಆಹಾರ ಇಲಾಖೆಯಿಂದ ಈಗಲೂ ಕೂಡ ದಾಳಿ ಮುಂದುವರಿತಾಲೇ ಇದೆ. ನಾವು ಇಲ್ಲಿ ತಿಂದ್ರೆ ಹಂಗ್ ತಿಂದ್ರೆ ಹಿಂಗ್ ತಿಂದ್ರೆ ಏನಾಗುತ್ತಪ್ಪ ಅಂತ ಯೋಚನೆ ಮಾಡ್ತೀವಿ. ಈಗ 5 ಸ್ಟಾರ್ ಹೋಟೆಲ್ನಲ್ಲೇ ತಿಂದ್ರೆ ಗೋವಿಂದ, ಆಯ್ತಾ? ಫುಡ್ ನೋಡಿ, ಝೊಮ್ಯಾಟೊ ಕೂಡ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಫುಡ್ ಚೈನ್ ಬೆನ್ನಲ್ಲೇ ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ಮೆಗಾ ರೇಡ್. ಬೆಂಗಳೂರಿನ ಝೊಮ್ಯಾಟೊ ವೇರ್ ಹೌಸ್ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಬೆಂಗಳೂರಿನ ಸಕಲವಾರದಲ್ಲಿರುವ ಝೊಮ್ಯಾಟೊ ವೇರ್ ಹೌಸ್ ಇಲ್ಲೂ ಕೂಡ ಬಿಡ್ತಾ ಇಲ್ಲ. ಯುಟಿ ಖಾದರ್ ಅವರ ಈ ನಿಲುವು ನಿಜವಾಗ್ಲೂ ಕೂಡ ಗೌರವವನ್ನು ತರುತ್ತೆ. ಅವರು ನಿನ್ನೆ ಮಾತನಾಡಿದ್ರು ಕೂಡ ನನಗೆ ಗಮನಿಸ್ತಾ ಇದೆ. ಕಂಪ್ಲೀಟ್ ಆಗಿ ಎಲ್ಲೂ ಬಿಡೋದಿಲ್ಲ ನಾವು. ಇನ್ನ ಸಣ್ಣ ಮಟ್ಟದ ಹೋಟೆಲ್ಗಳಿಂದ ಹಿಡಿದು ದೊಡ್ಡ ಮಟ್ಟದ ಹೋಟೆಲ್ವರೆಗೂ ಕೂಡ ನಾವು ಬಿಡೋದಿಲ್ಲ, ಪ್ರತಿಯೊಂದನ್ನು ಕೂಡ ನಾವು ರೇಡ್ ಮಾಡ್ತೀವಿ ಅಂತ. ಸೊ ಈಗ ಆಲ್ರೆಡಿ ಇಡೀ ಜಗತ್ ಜಾಹೀರಾತ್ ಆಗ್ಬಿಟ್ಟಿದೆ, ರೇಡ್ ಮಾಡ್ತಾ ಇದ್ದಾರೆ ಅಂತ. ಸೊ ಹಂಗಾಗಿ ಎಲ್ಲರೂ ಎಚ್ಚೆತ್ಕೊಂಡ್ಬಿಟ್ಟಿರ್ತಾರೆ. ತಮ್ಮ ಹೋಟೆಲ್ಗಳನ್ನ ಬಹಳ ನೀಟ್ ಮಾಡಿ ಇಟ್ಕೊಂಡು ಅದೇ ತಾನೇ ಬೇಕಾಗಿರೋದು. ಎಂಡ್ ಆಫ್ ದಿ ಡೇ ರಿಸಲ್ಟ್ ಅದೇ ಆಗಿರ್ಬೇಕಾಗಿರೋದು. ಇಲ್ಲಿವರೆಗೂ ಏನ್ ಮಾಡ್ತಿದ್ರು ಹೋಗ್ಲಿ, ಈಗ ಕೊಟ್ಟಿದಾರಲ್ಲ ಈ ಶಾಕ್, ಇದು ಈಗ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರು ಕೂಡ ಎಚ್ಚೆತ್ಕೊಂಡು ಸರಿ ಮಾಡ್ಕೋತಾರೆ. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸತ್ತಾರ್, ಹೇಗ್ ನಡೀತಾ ಇದೆ ದಾಳಿ ನಿರಂತರವಾಗಿ? ಸೊ ಇನ್ನು ಎಲ್ಲೆಲ್ಲಿ ಯಾವ್ಯಾವ ಹೋಟೆಲ್ಗಳಲ್ಲಿ ಯಾವ ಮಟ್ಟದಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ? ಎಲ್ಲಿವರೆಗೂ ಇದು ನಡೆಸ್ತಾರೆ? ಇದೇನು ಕೇವಲ ಒಂದು ಸೀಸನ್ ಮಾತ್ರ ಸೀಮಿತ ಆಗುತ್ತಾ ಅಥವಾ ಇದು ಯಾವಾಗಲೂ ನಿರಂತರ ಪ್ರಕ್ರಿಯೆ ಆಗಿರುತ್ತಾ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಖಂಡಿತವಾಗಿಯೂ ಈ ಇತ್ತೀಚಿನ ಡೆವಲಪ್ಮೆಂಟ್ ನೋಡ್ತಾ ಹೋದ ಸಂದರ್ಭದಲ್ಲಿ ಅಂದ್ರೆ 3-4 ದಿನದಿಂದ ಈ ಒಂದು ಬೆಳವಣಿಗೆ ಏನಿದೆ, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳ ರೇಡ್ ಆಗಿರಬಹುದು, ಆ ಒಂದು ಸಂದರ್ಭದಲ್ಲಿ ಪತ್ತೆಯಾದಂತಹ ಅಂಶ ಆಗಿರಬಹುದು, ಇವೆಲ್ಲವನ್ನು ನೋಡ್ತಾ ಹೋದ ಸಂದರ್ಭದಲ್ಲಿ ಇದು ಕೇವಲ 1-2 ದಿನಕ್ಕೆ ಸೀಮಿತ ಆದಂತೆ ಕಾಣ್ತಾ ಇಲ್ಲ. ಇಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಮೊದಲಿಗೆ ಪಂಚತಾರಾ ಹೋಟೆಲ್ಗಳ ಮೇಲೆ ರೇಡ್ ಮಾಡ್ತಾರೆ. ಬಟ್ ಆ ಒಂದು ಸಂದರ್ಭದಲ್ಲಿ ಇದು ಕೇವಲ ಪಂಚತಾರಾ ಹೋಟೆಲ್ಗೆ ಮಾತ್ರ ಸೀಮಿತ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವವಾದ ಕೆಲ ದಿನದಲ್ಲಿ ಅದಕ್ಕೆ ಉತ್ತರ ಕೊಡುವಂತಹ ಕೆಲಸವನ್ನು ಖುದ್ದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಮಾಡಿದ್ರು. ನೇರವಾಗಿ ಸರ್ಕಾರ ಅಂದ್ರೆ ಇಂದಿರಾ ಕ್ಯಾಂಟೀನ್ಗಳ ಮೇಲೆ ರೇಡ್ ಮಾಡಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಈ ಹೋಟೆಲ್ ಉದ್ಯಮ ಒಂದು ರೀತಿಯಲ್ಲಿ ಚೈನ್ ಲಿಂಕ್ ಆಗಿ ಕೆಲಸ ಮಾಡುವುದರಿಂದ ಆಹಾರ ವಸ್ತುಗಳನ್ನು ಅಥವಾ ಆಹಾರ ಪದಾರ್ಥಗಳನ್ನು ಶೇಖರಣೆ ಮಾಡಿಟ್ಟಿರುವಂತಹ ಗೋಡನ್ ಆಗಿರಬಹುದು, ದಾಸ್ತಾನ್ ಆಗಿರಬಹುದು, ವೇರಸ್ ಆಗಿರಬಹುದು, ಔಟ್ಲೆಟ್ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ಇದೀಗ ಇಂಚಿಂಚು ಜಾಲಾಡುವಂತಹ ಒಂದು ಕೆಲಸವನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಕೇವಲ ಶ್ರೀಮಂತರು ಸ್ಥಿತಿವಂತರು ಹೋಗುವಂತಹ 5 ಸ್ಟಾರ್ ಹೋಟೆಲ್ ಮಾತ್ರ ಅಲ್ಲ, ಬಡವರು ಹೋಗುವಂತಹ ಇಂದಿರಾ ಕ್ಯಾಂಟೀನ್ ಆಗಿರಬಹುದು ಅಥವಾ ಚಿಕ್ಕ ಪುಟ್ಟ ಹೋಟೆಲ್ಗಳ ಮೇಲೆ ಕೂಡ ದಾಳಿ ಮಾಡಲು ಇದೀಗ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಮೂಲಕ ಇದರ ಬೇಸ್ ಏನಿದೆ ಅಂದ್ರೆ ಆಹಾರದ ಬೇಸೇ ಒಂದಿಷ್ಟು ಕೊಲ್ಯಾಪ್ಸ್ ಆಗಿರುವಂತಹ ಆರೋಪ ಕೇಳಿ ಬಂದಂತ ಹಿನ್ನೆಲೆ ಅದರ ಮೂಲವನ್ನೇ ಸರಿ ಮಾಡಿದ ಇದೀಗ ಮುಂದಾಗಿರುವಂತದ್ದು. ಈ ಹಿನ್ನೆಲೆ ಆಹಾರ ಪದಾರ್ಥಗಳನ್ನು ಶೇಖರಣೆ ಮಾಡಿರುವಂತಹ ಗೋಡನ್ ಆಗಿರಬಹುದು, ದಾಸ್ತಾನ್ ಸೇರಿದಂತೆ ಇದೀಗ ಝೊಮ್ಯಾಟೊ ಔಟ್ಲೆಟ್ಗಳ ಮೇಲೆ, ವೇರ್ ಹೌಸ್ಗಳ ಮೇಲೆ, ಸೆಂಟ್ರಲ್ ಕಿಚನ್ಗಳ ಮೇಲೆ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬಹುತೇಕ ಕಡೆ ಪತ್ತೆ ಆಗ್ತಾ ಇರೋದು ಒಂದು ಶುಚಿತ್ವ ಇಲ್ಲದಿರುವುದು, ಮತ್ತೊಂದು ಕೆಲವೊಂದು ಆಹಾರ ಪದಾರ್ಥ ಆಗಿರಬಹುದು ಅದು ವಸ್ತುಗಳ ಮೇಲೆ ಯಾವುದೇ ರೀತಿಯ ಡೇಟ್ ಇಲ್ಲದಿರುವುದು, ಜೊತೆಗೆ ಲೇಬಲಿಂಗ್ ಇಲ್ಲದಿರುವುದು ಇದಿಲ್ಲಿ ಪ್ರಮುಖವಾಗುತ್ತೆ. ಯಾಕಂದ್ರೆ ಕೆಲವೊಮ್ಮೆ ಬ್ರಾಂಡೆಡ್ ಹೆಸರಲ್ಲಾಗಿರಬಹುದು ಅಥವಾ ಇನ್ನಿತರ ಹೆಸರಲ್ಲಾಗಿರಬಹುದು, ನಕಲಿ ಮಾಂಸ ಆಗಿರಬಹುದು ಅಥವಾ ಇನ್ನಿತರ ವಸ್ತುಗಳು ಅಂದ್ರೆ ಆಹಾರ ಪದಾರ್ಥಗಳು ಪತ್ತೆಯಾಗಿತ್ತು. ಮೊದಲಿಗೆ ಹಿಂದೆ ರೇಡ್ ಮಾಡಿದ ಸಂದರ್ಭದಲ್ಲಿ ಮಟನ್ ನ ಮೂಲ ಕೆದಕಿದಂತಹ ಸಂದರ್ಭದಲ್ಲಿ ಅದು ಡೆನ್ಮಾರ್ಕ್ ಮಟನ್ ಪತ್ತೆ ಆಗಿರುವಂತಹ ಅಂಶ ಕೂಡ ಬೆಳಕಿಗೆ ಬಂದಂತಹ ಹಿನ್ನೆಲೆ ಇದೀಗ ಅದನ್ನು ಕೂಡ FSL ಗೆ ಕಳುಹಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಈ ರೀತಿ ಕೆಲವೊಂದಿಷ್ಟು ಅಂಗಡಿ ಹೋಟೆಲ್ಗಳು ಪ್ರಮುಖವಾಗಿ ಈಗ ಮಟನ್ಗೆ 600 ರೂಪಾಯಿ ಇದ್ರೆ ಕಡಿಮೆ ಗುಣಮಟ್ಟದ ಸರಿಸುಮಾರು 200 ರೂಪಾಯಿಗೆ ಸಿಗುವಂತಹ ಕೆಲವೊಂದು ಮಟನ್ಗಳನ್ನು ತಂದು ಅದನ್ನು ಗ್ರಾಹಕರಿಗೆ ಕೊಡ್ತಾ ಇದ್ರು ಅನ್ನೋ ವಿಚಾರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳ ರೇಡ್ ಸಂದರ್ಭದಲ್ಲಿ ಬೆಳಕಿಗೆ ಬಂದಂತಹ ಹಿನ್ನೆಲೆ ಇದೀಗ ಪ್ರತಿಯೊಂದನ್ನು ಕೂಡ ಇಂಚಿಂಚು ಜಾಲಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ದಿವಿತ್, ಓಕೆ, ಥ್ಯಾಂಕ್ ಯು ಸತ್ತರ್ ನಿಮ್ಮೆಲ್ಲ ಮಾಹಿತಿಗಾಗಿ.